2024ಕ್ಕೆ ಟಾಟಾ ಹೇಳಿ 2025ರ ಹೊಸ ವರ್ಷ ವೆಲ್ಕಮ್ ಮಾಡಿಕೊಳ್ಳೋಕೆ ಕೇವಲ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ. ಇತ್ತ ರಾಜ್ಯ ಸೇರಿದಂತೆ ರಾಜಧಾನಿಯಲ್ಲಿ ಈಗಿನಿಂದಲೇ ಹೊಸ ವರ್ಷಕ್ಕೆ ತಯಾರಿ ಜೋರಾಗಿ ಸಾಗ್ತಿದ್ದು, ಡಿಸೆಂಬರ್ 31ರ ರಾತ್ರಿ ಕಿಕ್ಕೇರಿಸೋಕೆ ಸಿಟಿ ಮಂದಿ ಸಜ್ಜಾಗ್ತಿದ್ದಾರೆ. ಪಬ್, ಬಾರ್, ರೆಸ್ಟೋರೆಂಟ್ಗಳು ಕೂಡ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದು, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಸಕಲ ತಯಾರಿ ನಡೆದಿದೆ. ಎಸ್ 2024ರ ಆಯಸ್ಸು ಮುಗಿಯೋಕೆ ಕೇವಲ ಇನ್ನೆರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ. 2025ರ ಹೊಸ ವರ್ಷ ಬರಮಾಡಿಕೊಳ್ಳೋಕೆ ಸಿಟಿ ಮಂದಿ ಈಗಿನಿಂದಲೇ ಪ್ರಿಪರೇಷನ್ ಶುರು ಮಾಡಿಕೊಂಡಿದ್ದು, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾಜಧಾನಿ ರೆಡಿ ಆಗ್ತಿದೆ. ಸದ್ಯ ನ್ಯೂ ಇಯರ್ ಅಂದ ತಕ್ಷಣ ತಟ್ ಅಂತ ನೆನಪಾಗೋ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಈಗಾಗಲೇ ನ್ಯೂ ಇಯರ್ ರಂಗು ಹೆಚ್ಚಾಗಿದ್ದು, ಬಾರ್, ಪಬ್ಗಳಲ್ಲಿ ನ್ಯೂ ಇಯರ್ ಆಚರಣೆಗೆ ಸ್ಲಾಟ್ ಬುಕ್ ಆಗ್ತಿವೆ. ಅಲ್ಲದೆ ನಗರದ ಎಂಆರ್ಪಿ ಅಂಗಡಿಗಳು, ವೈನ್ ಸ್ಟೋರ್ಗಳು, ಬಾರ್, ಪಬ್ ಮಾಲೀಕರು ಡಿಸೆಂಬರ್ 31ಕ್ಕೆ ಎಣ್ಣೆ ಬೇಕಂತ ಮುಂಗಡವಾಗಿ ಅಬಕಾರಿ ಇಲಾಖೆಗೆ ಮುಗಿಬಿದ್ದಿದ್ದಾರೆ. ಇತ್ತ ಅಬಕಾರಿ ಇಲಾಖೆಯಲ್ಲಿ ನಿನ್ನೆ ಒಂದೇ ದಿನ ದಾಖಲೆ ಮಟ್ಟದಲ್ಲಿ ವಹಿವಾಟು ನಡೆಸಿ ಇತಿಹಾಸ ನಿರ್ಮಿಸಿದೆ. ನಿನ್ನೆ ಒಂದೇ ದಿನ ರಾಜ್ಯವ್ಯಾಪಿ 408 ಕೋಟಿ ಭರ್ಜರಿ ವ್ಯಾಪಾರ ನಡೆಸಿದೆ. ಇನ್ನು ಕಳೆದ 3 ದಿನಗಳಿಂದ ಸರ್ಕಾರಿ ರಜಾ ಇರೋದ್ರಿಂದ ಬ್ಯಾಂಕ್ಗಳು ಕೂಡ ರಜೆ ಇದ್ದು, ಮೊದಲ ಬಾರಿಗೆ ಅಬಕಾರಿ ಇಲಾಖೆ ಮದ್ಯ ಮಾರಾಟಗಾರರಿಗೆ ಸಾಲದ ವ್ಯವಸ್ಥೆ ಮಾಡಿತ್ತು. ವ್ಯಾಪಾರದಿಂದ ತೊಂದರೆ ಇಲ್ಲ. ವ್ಯಾಪಾರ ಹೋದ ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಈ ವರ್ಷ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರು ರೆಕಮೆಂಡ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಒಂದು ಹೊಸ ಬಾಟ್ಲನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಹೊಸ ಬಾಟ್ಲು ಬರ್ತಾ ಇದೆ ಇವಾಗ. ಮೊದಲಿಗಿಂತ ಹೋದ ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಈ ವರ್ಷ ಇನ್ನು ಹೊಸ ಬಾಟ್ಲು ರಿಲೀಸ್ ಆಗಿದ್ದಾವೆ. ಅದಕ್ಕೋಸ್ಕರ ಹೊಸ ಬಾಟ್ಲ್ ಇದ್ದಾವೆ. ಅದಕ್ಕೋಸ್ಕರ ಹೊಸ ಪರ್ಚೇಸ್ ಜಾಸ್ತಿ ಆಗಿದೆ ಸರ್. ಎಲ್ಲದೂ ಇದೆ ಸರ್. ಬಿಯರ್ ಇದೆ, ವಿಸ್ಕಿ ಇದೆ, ಮತ್ತು ಬ್ರ್ಯಾಂಡಿ, ರಮ್ಮು ಎಲ್ಲದೂ ಜಾಸ್ತಿ ಇದೆ ಸರ್. ಅದರಲ್ಲಿ ಸಿಂಗಲ್ ಮಾಲ್ಟು ಮತ್ತು ವಿಸ್ಕಿಗಳಲ್ಲಿ ಸಿಂಗಲ್ ಮಾಲ್ಟು ಮತ್ತು ತುಂಬ ಯಾವುದು ಸ್ಕಾಚ್ ಇವೆಲ್ಲ ತುಂಬ ಜಾಸ್ತಿ ಸೇಲ್ ಇದೆ ಸರ್ ಇಲ್ಲಿ. ಇನ್ನು ಹೊಸ ವರ್ಷದ ಜೋಶ್ಗೆ ಮತ್ತಷ್ಟು ನಶೆ ಹೆಚ್ಚಿಸೋಕೆ ರಾಜಧಾನಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ಭರ್ಜರಿಯಾಗಿ ತಯಾರಿ ನಡೆಸಿವೆ. ಈಗಾಗಲೇ ಕ್ರಿಸ್ಮಸ್ನಿಂದಲೇ ವ್ಯಾಪಾರ ಚುರುಕು ಪಡೆದಿದ್ದು, ಇದೀಗ ನ್ಯೂ ಇಯರ್ ಆಚರಣೆಗೆ ಸಕಲ ಸಿದ್ಧತೆ ನಡೆದಿದೆ. ಬಾರ್ಗಳಲ್ಲಿ ಬಗೆ ಬಗೆಯ ಮದ್ಯದ ಬ್ರ್ಯಾಂಡ್ಗಳು ಹೆಚ್ಚಿನ ಸ್ಟಾಕ್ಗಳನ್ನು ತಂದು ಇರಿಸಲಾಗಿದೆ. ಈ ವರ್ಷದ ನ್ಯೂ ಇಯರ್ಗೆ ಭರ್ಜರಿ ಲಾಭ ಗಳಿಸೋ ನಿರೀಕ್ಷೆಯಲ್ಲಿ ಬಾರ್ ಮಾಲೀಕರು ಕಾದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಈ ವರ್ಷ ಕೂಡ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಗಳಲ್ಲಿ ಜಗಮಗಿಸೋ ಲೈಟ್ ಜೊತೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಚಾನ್ಸ್ ಇರಲಿದ್ದು, ಇತ್ತ ನಶೆಯಲ್ಲೂ ನ್ಯೂ ಇಯರ್ ವೆಲ್ಕಮ್ ಮಾಡೋಕೆ ಮದ್ಯ ಪ್ರಿಯರು ಕೂಡ ಕಾತುರರಾಗಿದ್ದಾರೆ.